ಬೆಳೆದು ನಿಂತ ಅಡಿಕೆ ಗಿಡಗಳನ್ನು ಕಿಡಿಗೇಡಿಗಳು ಕತ್ತರಿಸಾಕಿದ್ದಾರೆ. 100ಕ್ಕೂ ಹೆಚ್ಚು ಗಿಡಗಳನ್ನು ಕತ್ತರಿಸಾಕಿದ್ದಾರೆ ಕಿಡಿಗೇಡಿಗಳು. ಗೌರಿಬಿದನೂರು ತಾಲೂಕಿನ ಹುಣಿಸೇನಕುಂಟೆ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುತ್ತೆ ಈ ಗ್ರಾಮ. ಹರೀಶ್ ಮತ್ತು ಗಂಗಮ್ಮ ಅನ್ನೋರಿಗೆ ಸೇರಿರುವಂತಹ ತೋಟದಲ್ಲಿ ಆಲ್ಮೋಸ್ಟ್ ಬೆಳೆದು ನಿಂತಿದ್ವು. ಆದರೆ ಆ ಅಡಿಕೆ ಗಿಡಗಳನ್ನು ಕಡಿಯಲಾಗಿದೆ. 100ಕ್ಕೂ ಹೆಚ್ಚು ಗಿಡಗಳನ್ನು ಕಡಿದು ಹಾಕಿದ್ದಾರೆ. ಯಾರೂ ಇಲ್ಲದ ಸಂದರ್ಭದಲ್ಲಿ ಮಚ್ಚು ತಂದು ಈ ದುಷ್ಕೃತ್ಯ ಎಸಗಿದ್ದಾರೆ. ಅಡಿಕೆ ಗಿಡ ಕಟ್ ಮಾಡಿದ್ದಾರೆ. ನೆನ್ನೆ ಕೋರ್ಟಲ್ಲಿ ಕೇಸ್ ಇತ್ತು ನಮ್ಮದು. ಕೋರ್ಟ್ ಕೇಸಲ್ಲಿ ನಮ್ಮಂದೇ ತೀರ್ಮಾನ ಆಗಿದೆ. ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲೇ ಹೊಲದಲ್ಲೇ ಕೆಲಸ ಮಾಡ್ಕೊಂಡಿದ್ವಿ. ನೈಟ್ ಬಂದುಬಿಟ್ಟು ಹಿಂಗೆ ಕಿಡಿಗೇಡಿಗಳು ಹಿಂಗೆ ಅಡಿಕೆ ಗಿಡಗಳನ್ನು ಕಟ್ ಮಾಡಿ ಹೋಗಿದ್ದಾರೆ. ಒಂದು 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಕಟ್ ಮಾಡಿದ್ದಾರೆ. ನಮಗೇನು ಯಾರು ಅಂತ ಗೊತ್ತಿಲ್ಲ. ಅದೇ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ವಾಮಿ. ಅದೇ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ಪೊಲೀಸವ್ರಿಗೆ ಕೇಳ್ಕೊಂಡಿದ್ದೀವಿ ಸ್ವಾಮಿ. ಅದನ್ನ ನೇರವಾಗಿ ನೀವು ಯಾರ ಮೇಲೆ ಆಪರಣೆ ಮಾಡ್ತಾ ಇಲ್ಲ? ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ. ಯಾರ ಮೇಲೆ ಗೊತ್ತಿಲ್ಲ ಅಂತ? ಗೊತ್ತಿಲ್ಲ ಸ್ವಾಮಿ. ಒಂದು ಅಡಿಕೆ ಗಿಡ ಕಟ್ ಮಾಡಿದ್ದಾರೆ. ನೆನ್ನೆ ಕೋರ್ಟಲ್ಲಿ ಕೇಸ್ ಇತ್ತು ನಮ್ಮದು. ಕೋರ್ಟ್ ಕೇಸಲ್ಲಿ ನಮ್ಮಂದೇ ತೀರ್ಮಾನ ಆಗಿದೆ. ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ